ಈ ಹಿಂದೆ ತಾಯಿ ಐಫೋನ್ ಕೊಡಿಸಲಿಲ್ಲವೆಂದು ಹದಿಹರಿಯದ ಯುವಕನೊಬ್ಬ ಊಟ ಮಾಡದೆ ಉಪವಾಸ ಕುಳಿತಂತ ಘಟನೆ ನಡೆದಿತ್ತು. ಇದೀಗ ಇಂತಹದೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದ್ದು, 18ರ ಹರಿಯದ ಯುವತಿಯೊಬ್ಬಳು ಪೋಷಕರು ಐಫೋನ್ ಕೊಡಿಸಲಿಲ್ಲವೆಂದು ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಹೌದು, 1.5 ಲಕ್ಷ ಮೌಲ್ಯದ ಐಫೋನ್ ಕೊಡಿಸಲು ಪೋಷಕರು ಒಲ್ಲೆ ಎಂದಿದ್ದು, ಇದರಿಂದ ಕೋಪಗೊಂಡ ಯುವತಿ ಕೈ ಕೊಯ್ದುಕೊಂಡು ಆಸ್ಪತ್ರೆಗೆ ಸೇರಿದ್ದಾಳೆ. ಈ ಕುರಿತ ವಿಡಿಯೋ ಒಂದು ಇದೀಗ ವೈರಲ್ ಆಗ್ತಿದೆ. ಇನ್ನು ದುಬಾರಿ ಬೆಲೆಯ ಐಫೋನ್ ಅಂದ್ರೆ ಸಾಕು, ಹೆಚ್ಚಿನವರಿಗೆ ಸಿಕ್ಕಾಪಟ್ಟಿ ಕ್ರೇಜ್. ಸಾಲ ಮಾಡಿ ಆದ್ರೂ ಈ ದುಬಾರಿ ಫೋನ್ ಅನ್ನು ಖರೀದಿಸುವವರಿದ್ದಾರೆ. ಅಷ್ಟೇ ಯಾಕೆ, ಐಫೋನ್ ಖರೀದಿಸಲು ತನ್ನ ಕಿಡ್ನಿಯನ್ನೇ ಮಾರಿದವನ ಕಥೆಯನ್ನು ಕೇಳುತ್ತೀರಲ್ವಾ? ಹೀಗೆ ಕೆಲವರು ಹೇಗಾದ್ರೂ ಸರ್ಕಸ್ ಮಾಡಿ ಐಫೋನ್ ಖರೀದಿ ಮಾಡ್ತಾರೆ. ಆದ್ರೆ ಬಿಹಾರದಲ್ಲೊಂದು ವಿಚಿತ್ರ ಘಟನೆ ನಡೆದಿದ್ದು, ಪೋಷಕರು ಐಫೋನ್ ಕೊಡಿಸಲಿಲ್ಲವೆಂದು 18ರ ಹರಿಯದ ಯುವತಿಯೊಬ್ಬಳು ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಬಾಯ್ ಫ್ರೆಂಡ್ ಜೊತೆ ಮಾತನಾಡುವ ಸಲುವಾಗಿ ಹಾಗೆ ತನ್ನ ಪೋಷಕರ ಬಳಿ 1.5 ಲಕ್ಷ ಮೌಲ್ಯದ ಐಫೋನ್ ಕೊಡಿಸುವಂತೆ ಕೇಳಿದ್ದು, ಇದಕ್ಕೆ ಪೋಷಕರು ಒಲ್ಲೆಂದಿದ್ದಕ್ಕೆ ಹಾಗೆ ಕೋಪದಲ್ಲಿ ಬ್ಲೇಡ್ ನಿಂದ ಕೈ ಕೊಯ್ದುಕೊಂಡಿದ್ದಾಳೆ. ಈ ಕುರಿತ ವಿಡಿಯೋಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಘಟನೆ ಬಿಹಾರದ ಮುಂಗೇರ್ ಎಂಬಲ್ಲಿ ನಡೆದಿದ್ದು, ತನ್ನ ಹೆತ್ತವರು ದುಬಾರಿ ಬೆಲೆಯ ಐಫೋನ್ ಕೊಡಿಸಲು ನಿರಾಕರಿಸಿದ್ದಕ್ಕೆ ಮನನೊಂದ 18 ವರ್ಷ ವಯಸ್ಸಿನ ಯುವತಿಯೊಬ್ಬಳು ಕೈ ಕೊಯ್ದುಕೊಂಡಿದ್ದಾಳೆ.